ಸ್ನಾನವನ್ನು ಮಾಡಿ ನಂತರ ನೀವು ಪ್ರಸಾದವನ್ನು ಊಟ ಮಾಡುವಂಥದ್ದು ಸಹಿತ ಇವತ್ತು ಭಾಳಷ್ಟು ಒಳಿತು. ಸಿಂಹರಾಶಿಯವರಿಗೆ ಸಾಕಷ್ಟು ಅನುಕೂಲತೆಗಳು ಸಹಿತ ಇವತ್ತು ನೀವು ಕಾಣಬಹುದು. ಆದರೆ ಸಂಜೆ ಸರಿಸುಮಾರು ಸಂಜೆ ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ಈ ಸಮಯದಲ್ಲಿ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುವಂತಹ ಸಾಂದ್ರತೆಗಳು ಬಹಳಷ್ಟು ಇರುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಜೊತೆಗೆ ಮನಸ್ಸಿಗಿಷ್ಟು ಶಾಂತಿಗೋಸ್ಕರ ಸಾಧ್ಯವಾದರೆ ಬನ್ನಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಭಾಳಷ್ಟು ಒಳಿತು. ಬನ್ನಿ ವೃಕ್ಷ ಅಥವಾ ಅರ್ಜುನ ವೃಕ್ಷ ಅಂತ ಹೇಳ್ತಾರೆ. ಬನ್ನಿ ವೃಕ್ಷವನ್ನು ಕನ್ಯಾ ರಾಶಿಯವರು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಇವತ್ತಿನ ನಿಮ್ಮ ರಾಶಿಫಲದಲ್ಲಾಗುವಂಥ ಚಂಚಲತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ನಿಂದನೆ, ಮಾತು ಕೇಳುವಂತಹದ್ದು, ಎಷ್ಟೇ ಸಮಾಧಾನಕರವಾಗಿದ್ದರೂ ಯಾರಾದರೂ ಏನಾದರೂ ನಿಮ್ಮನ್ನು ಕೆದಿಸಿ ಮಾತಾಡ್ತಾರೆ. ಆ ಮಾತಿಗೆ ಪ್ರತ್ಯುತ್ತರವಾಗಿ ನೀವೇನಾದರೂ ಒಂದು ಮಾತಾಡ್ತೀರಿ, ಅದು ವ್ಯಾಜ್ಯಕ್ಕೆ ತಿರ್ಕೊಳ್ಳುತ್ತೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಮೌನದಲ್ಲಿದ್ದು ನಿಮ್ಮ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಇಷ್ಟದೇವರ ಆರಾಧನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ, ಹಿರಿಯರ ಆಶೀರ್ವಾದದೊಂದಿಗೆ ಮಾಡುವಂತಹ ಕೈಂಕರ್ಯಗಳನ್ನು ಸಮಾಧಾನ ರೀತಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಮಾಡಿ ದಬಾಯಿಸಿ ಮುಂದಕ್ಕೆ ಹೋಗಿ ನೋವು ಪಡುವಂಥದ್ದು ಬೇಡ. ಇವತ್ತು ಮಾಡುವಂಥ ಕಾಯಕವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಿದ್ರೂ ಪರವಾಗಿಲ್ಲ, ಭಾಳ ಯೋಚನೆ ಮಾಡಿ ಸಮಾಧಾನದಿಂದ ವರ್ತನೆ ಮಾಡಿ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಆಧಾರಗಳನ್ನು, ಸಾಕಷ್ಟು ಸಿದ್ಧಿಗಳನ್ನು ಹಾಗೂ ಇವತ್ತಿನ ದಿವಸ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಅಂದರೆ ಇವತ್ತು ಎದೇನೋ ಕಾಣಿಸ್ಕೊಳ್ತಕ್ಕಂಥದ್ದಾಗಲಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ, ಅಥವಾ ನಿಮ್ಮ ನರನಾಡಿಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, 10 ಹೆಜ್ಜೆ ಮುಂದೆ ನಡೀಲಿಕ್ಕಾಗದಿರ ಆಗುವಂಥದ್ದು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು. ಇದು ಸಣ್ಣ ಸಮಸ್ಯೆನೇ, ಆಗಿದ್ದಾಗಲೇ ಸರಿಪಡಿಸ್ಕೊಂಡ್ರೆ ಸಣ್ಣ ಸಮಸ್ಯೆ, ಅದನ್ನು ಹಾಗೆ ಬಿಟ್ಕೊಂಡ್ರೆ ಅದು ಮತ್ತಷ್ಟು ದೊಡ್ಡ ಸಮಸ್ಯೆ ಆಗ್ಬೋದು. ಅದರಿಂದ ತುಲಾರಾಶಿಗೆ ಸಂಬಂಧಪಟ್ಟವರು ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬಂದರೂ ಆಗಿಂದಾಗಲೇ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ರ ಬಗ್ಗೆ ನಿಮ್ಮ ಚಿಂತನೆ ಇರಲಿ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಇವತ್ತು ಯಾವುದೇ ಲೇವಾದೇವಿ ಮಾಡಿದ್ರೂ ಕೊಟ್ಟು ತೆಗೆದುಕೊಳ್ಳುವಂಥದ್ದು. ನೀವು ಮತ್ತೊಬ್ಬರ ಬಳಿ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಜವಾಬ್ದಾರಿ ಇನ್ನೊಬ್ಬರು ಕೊಟ್ಟು ಇಟ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದಾಗಲಿ, ಅಥವಾ ಮತ್ತೊಬ್ಬರ ವಸ್ತುಗಳನ್ನು ನೀವು ಜವಾಬ್ದಾರಿ ಕಾಪಾಡ್ತೀನಿ ಕೊಡಿ ಅಂತಾಗಲಿ, ಈ ಪ್ರಕಾರವಾದಂಥ ಏನು ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ ಇದ್ದರೂ ಭಾಳ ಕಷ್ಟ ಇದೆ. ಜೋಪಾನ, ಎಚ್ಚರ ಇರಲಿ. ಜೊತೆಗೆ ಇವತ್ತು ಬೇಕೇ ಬೇಕು, ಮಾಡಲೇಬೇಕಿಂತ ಕೆಲಸ ಅಂದರೆ ಅದು ನಿಮ್ಮ ಹಣೆ ಬರ. ಏನೇ ಆದರೂ ತೊಂದರೆ ಅಂತೂ ಕಟ್ಟಿಟ್ಟು ಬುದ್ಧಿ, ಜೋಪಾನ. ಇವತ್ತು ಮಾಡುವ ಪ್ರತಿಯೊಂದು ಕೆಲಸವೂ ತುಲಾರಾಶಿಯವರು ಭಗವಂತನ ಪ್ರಾರ್ಥನೆ ಮಾಡಿ ಶನೈಶ್ಚರನ ಆರಾಧನೆ ಮಾಡಿಕೊಂಡು ಮುನ್ನಡಿತಕ್ಕಂಥದ್ದು ಭಾಳಷ್ಟು ಸೂಕ್ತ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ಬೇಕಾದ್ರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಬೇಕು. ಚರ್ಮಕ್ಕೆ ಸಂಬಂಧಪಟ್ಟಂಗೆ, ರಕ್ತಕ್ಕೆ ಸಂಬಂಧಪಟ್ಟಂಗೆ, ನರನಾಡಿಗಳಲ್ಲಿ ಸಂಬಂಧಪಟ್ಟಂಥ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಬಾಧಿಸುತ್ತೆ. ಇದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಗಿಡಮೂಲಿಕೆಗಳು, ಆಯುರ್ವೇದಿಕ್ ಸಂಬಂಧಪಟ್ಟ ಔಷಧಿಗಳ ಬಗ್ಗೆ ಗಮನಿಸಿ. ಜೊತೆಗೆ ಮುಂದೊಂದು ದಿವಸ ಆಯುರ್ವೇದಿಕಲ್ಲಿ ಬರ್ತಕ್ಕಂಥ ಔಷಧಿಗಳೇ ಸಾಕಷ್ಟು ಇರುತ್ತೆ. ಆದರೆ ಹಿಂದಿನ ಪರಂಪರೆ ಮುಂದಾಗುವಂತಹದ್ದು, ಈಗ ನೀವು ನಿಮ್ಮ ದೇಹದ ಆರೋಗ್ಯ ಪರಿಸ್ಥಿತಿಯನ್ನು ಸರಿಪಡಿಸ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಕ್ರಮಗಳನ್ನು ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಿದೆ. ಜೋಪಾನ, ಎಚ್ಚರ ಇರಲಿ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತಿನ ದಿವಸ ಪಕ್ಷಿಗಳಿಗೆ, ಹಾರುವಂತಹ ಪಕ್ಷಿಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಪಕ್ಷಿಗಳ ಆಹಾರವನ್ನು ತಿಂದಿದ್ದೆ ಆದರೆ ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ಕಾಣುತ್ತೆ. ಕದಿರುದಿ ಶ್ರೀ ಸಾಯಿ ಪಲ್ಲಕಿ, ಕರುಣಾಮಯುನಿ ಪೂಲ ಪಲ್ಲಕಿ. ಶುಭಕಾರಿಣಿ ಆತ್ಮವಿಹಾರಿಣಿ ಆನಂದ ಪಥ ಸಂಚಾರಿಣಿ. ಸಾಯಿ ರಾಮ ಹರೇ ಸಾಯಿ ಕೃಷ್ಣ ಹರೇ ಜಯ ಸಾಯಿ ಸಾಯಿ ಹರೇ ಹರೇ. ಸಾಯಿ ರಾಮ ಹರೇ ಸಾಯಿ ಕೃಷ್ಣ ಹರೇ ಜಯ ಸಾಯಿ ಸಾಯಿ ಹರೇ ಹರೇ. ಸಾಯಿ ರಾಮ ಹರೇ ಸಾಯಿ ಕೃಷ್ಣ ಹರೇ ಜಯ ಸಾಯಿ ಸಾಯಿ ಹರೇ ಹರೇ. ಸಾಯಿ ರಾಮ ಹರೇ ಸಾಯಿ ಕೃಷ್ಣ ಹರೇ ಜಯ ಸಾಯಿ ಸಾಯಿ ಹರೇ ಹರೇ.
కదిలింది శ్రీ సాయి పల్లకి కరుణామయుని పూల పల్లకి అతి శుభకారిణి ఆత్మవిహారిణి ఆనంద పథ సంచారిణి సాయి రామ హరే సాయి కృష్ణ హరే జయ సాయి సాయి హరే హరే సాయి రామ హరే సాయి కృష్ణ హరే జయ సాయి సాయి హరే హరే అటు తాళాలు ఇటు మేళాలు అటు తాళాలు ఇటు మేళాలు ఆడే భక్తగణాలు పల్లకి ఉత్సవం చూసిన చాలు పలుకును పాషాణాలు ಪಲುಕುನು ಪಾಷಾಣಾಲು. ಮಹಾನ್ಸಪತಿಯವರ ವಾಸ್ತುಗೃಹ ಅವರು ವಾಸ ಮಾಡುತ್ತಿರ್ತಕ್ಕಂತಹ ಸ್ಥಳ ಇವತ್ತಿಗೂ ಸಹಿತ ಅವರ ವಂಶಸ್ಥರನ್ನು ನಾವು ನೋಡಬಹುದು. ವಂಶಸ್ಥರು ಅವರು ಸಹಿತ ಪ್ರತಿದಿನ ಶಿರಡಿಯಲ್ಲಿರ್ತಕ್ಕಂತಹ ಬಾಬಾರವರನ್ನು ಅವರ ದರ್ಶನಕ್ಕೂ ಸದಾಕಾಲ ಅವರ ಸೇವೆಯಲ್ಲೂ ಸಹಿತ ನಿರಂತರವಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಹಾಗೆ ಅವರಿಗೆ ಬಾಬಾರವರು ಕೊಟ್ಟಿರ್ತಕ್ಕಂತಹ ಬಾಬಾರವರ ವಸ್ತ್ರ ಇಲ್ಲಿದೆ, ಅವರ ಪಾದಿಕೆ ಇಲ್ಲಿದೆ, ಅದನ್ನು ಸಹಿತ ನಾವು ದರ್ಶನ ಮಾಡಬಹುದು. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅವರು ಧರಿಸಿರ್ತಕ್ಕಂತಹ ಈ ವಸ್ತ್ರ ಸುಮಾರು 100 ವರ್ಷಗಳಾಗಿದೆ. ಮಹಾನ್ಸಪತಿಯವರ ವಾಸ್ತುಗೃಹದಲ್ಲಿ ಈ ವಸ್ತ್ರ ಇವತ್ತು ನಾವು ಸ್ಪರ್ಶಿಸ್ತಾ ಇರತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಬಹುಶಃ ದೊರಕುನಾ ಇటువంటి ಸೇವಾ ಅಂತ ಹೇಳ್ತಾರೆ. ದಾಸರು ಹೇಳಿರ್ತಕ್ಕಂತಹ ಪದಗಳಿಗೆ ನಿಜಕ್ಕೂ ಮೂಲಾರ್ಥ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಂದ ನನಗೆ ಸಿಕ್ಕಂತಹ ಭಾಗ್ಯ, ಬಾಬಾರವರ ಈ ವಸ್ತ್ರವನ್ನು ಸ್ಪರ್ಶ ಮಾಡುವಂತಹ ಭಾಗ್ಯ ನಂದು. 100 ವರ್ಷಗಳ ಈ ಒಂದು ವಸ್ತ್ರ ಬಾಬಾರವರು ಧರಿಸಿರ್ತಕ್ಕಂಥದ್ದು. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬೆಂಗಳೂರಲ್ಲಿ ನಡೆಯಬಹುದಾದಂತಹ ಕೋಟಿ ಬಾಬಾ ಆಲಯದ ಶಂಕುಸ್ಥಾಪನಾ ಮುಹೂರ್ತಕ್ಕಾಗಿ ಆ ಮಹೋತ್ಸವದ ಒಂದು ಸಂಕಲ್ಪಕ್ಕೋಸ್ಕರ ಶಿರಡಿಗೆ ನಾವು ಆಗಮಿಸಿದ್ವಿ.